ಭಾಳ ನೋವಾಗುತ್ತೆ. ಓದ್ಕೊಂಡು ನನಗಂತೂ ನನ್ನ ಮನೆಗೂ ಎಲ್ಲರೂ ಬಿಟ್ಟು ನಾನು ಅಲ್ಲೇ ಸತ್ತೋಗ್ಬಿಡೋದು ಅನಿಸ್ಬಿಡ್ತು. ಯಾಕಂದರೆ ಅಂಥ ವ್ಯಕ್ತಿ ಮತ್ತೆ ಬೇಕು. ಕಾಣ್ತಾರೆ ಕೆಲವು ಟೈಮ್ನಾಗ ಬಂದು ಎಷ್ಟು ನೋವು ಪಟ್ಕೊಂಡು ಹೇಳ್ತಾರಂದರೆ ಭಾಳ ನೋವು. ಫಸ್ಟ್ ಟೈಮ್ ಕಾಣಿಸ್ದಾಗ ಏನಾಯಿತು? ಸತ್ತು 8 ದಿವಸ ಸರ್. ಅವಾಗ ಒಂದು ಮಾತು ಅಣ್ಣವರು ಬಂದು ನನ್ನ ಹತ್ರ ಬದುಕಬೇಕಂತ ಆಸೆ ಆಗಿತ್ತು ಕಣಪ್ಪ ಈಗ. ಯಾಕಂದ್ರೆ ಇಷ್ಟೊಂದು ಅಭಿಮಾನಿಗಳಿದ್ದಾರೆ ಅಂತಂದರೆ ನಿಜವಾಗ್ಲೂ ನಾನು ಈ ಥರ ಕನಸು ಮನಸ್ಸಲ್ಲಿ ಇಟ್ಕೊಂಡಿದ್ದಿಲ್ಲ ಅಂತ ಭಾಳ ನೋವು ಪಟ್ಕೊಂಡಿದ್ದಾದ್ರು. ಅದು ಸ್ವಲ್ಪ ಖಾಲಿ ನೋವಾಗಿತ್ತು ಅವ್ರಿಗೆ. ಆ ನೋವು ತಡಿಲಾರ್ದೆ ಆಮೇಲೆ ರಜನಿಕಾಂತ್ ಸರ್ ಸತಿ ಅಷ್ಟೇ ಶಾಂತಿಕ್ರಾಂತಿ ಶೂಟಿಂಗಲ್ಲಿ ಹೋದಾಗ ಅದರಲ್ಲಿ ಕೇಳಿದೆ ಸುಮಾರು ಕ್ಯಾರೆಕ್ಟರ್ ಕೊಡಿ ಅಂತಂದೆ. ಕ್ಯಾರೆಕ್ಟರ್ ಇಲ್ಲ ಅಂತಂದರು. ಅದಕ್ಕೆ ನಾನು ಏನೇನು ಮಾಡಬೇಕಲ್ಲ ಅಂದ್ಬಿಟ್ಟು ಆಮೇಲೆ ಅದರಲ್ಲಿ 17 ಆದಾಗ ಕೆನ್ನೆಗೆ ಅಂತ ಅಶೋಕ್ ಹೋಟ್ಲಲ್ಲಿ ಹಾಡಿದೆ. ಆ ವಾರ್ಡು ಇದರೊಳಗೆ ಇಷ್ಟೊಂದು ಸ್ಟೈಲಾಗಿ ಇದು ಮಾಡ್ಬೇಕಾರೆ ಅಲ್ಲಿ ಒನ್ ಮೋರ್ ಅಂದರು. ನಾನು ಯಾಕೆ 1 more ಅಂತಾರಲ್ಲ ಏನಪ್ಪ ಅಂದ್ಕೊಂಡೆ. ಆಮೇಲೆ ಅಲ್ಲಿ ರಜನಿಕಾಂತ್ ಅವರು ನೋಡಿಬಿಟ್ಟು ಖುಷಿಪಟ್ಟು ಆಮೇಲೆ ಕರೆಸಪ್ಪ ಅವನ್ನ ಅಂತ ಹೇಳಿದಾಗ ವಿಷ್ಣುವರ್ಧನ್ ಅವ್ರು ನಿಮ್ಗೆ ಚೆನ್ನಾಗಿ ಗೊತ್ತು ಸರ್. ಅವ್ರಿಗೆ ಫೋನ್ ಮಾಡಲ ಅಂದರು. ಇಲ್ಲ ಗೊತ್ತು ಅಂತ ತಕ್ಷಣಕ್ಕೆ ಸರ್ ಒಂದು ವಿಷಯ ಸರ್. ಏನಪ್ಪ ಸರ್ ನಿಮ್ಮದು ಅಣ್ಣವರು ನೀವು ಸೋದರ ಸವಾಲಲ್ಲಿ ಪರ್ಸ್ ಇದು ಮಾಡ್ತಿರಲ್ಲ ಅದು ನಾನು ಇದು ಮಾಡಲ. ಹೌದಾ ವೆರಿ ಗುಡ್ ಕೂತ್ಕೊಳ್ಳಿ ಅದೇನು ಮಾಡ್ತಾರೆ ಮಾಡಲಿ ಅಂತ ಹೇಳಿದಾಗ ನಾನು ಅರ್ಜೆಂಟ್ ಹೋಗ್ಬೇಕು ಹಂಗೆ ಹೇಳೋದು ಒಂದು ಡೈಲಾಗ್. ಅವಾಗ ನಾನು ಡೈಲಾಗ್ ಹೇಳಿದೆ ಏನಂದ್ರೆ ಆ ಪರ್ಸ್ ಕೊಡಿ ಸರ್. ಪರ್ಸ್ ಕೊಟ್ಬಿಟ್ರೆ ನನ್ನ ತಂಗಿನ ಮರ್ತು ಬಿಡ್ತೀಯಾ? ಸರ್ ಪ್ರೀತಿ ಪ್ರೇಮ ನಿಮ್ಗೆ ಗೊತ್ತಾ ಸರ್? ಗೊತ್ತಿಲ್ಲ. ಯಾಕಂದರೆ ಅದರಲ್ಲಿ ನನ್ನ ಜೀವನ ಇದೆ ಸರ್ ಅಂತ ಹಿಂಗೆ ಉದ್ದಾಗಿ ಹೇಳ್ಕೊಂಡು ಹೋದಾಗ ಭಾಳ ಆಯಿತು. ಆದರೆ ವಿಷ್ಣು ಅಣ್ಣ ಸತ್ತಾಗ ಭಾಳ ನೋವುಪಟ್ಟೆ. ಯಾಕಂದರೆ ಅವತ್ತು ನಾನು 8 ದಿವಸದಿಂದ ಊಟ ನೀರು ಬಿಟ್ಟು ಎಲ್ಲ ನಾನು ಹೋಗ್ತೀನಿ ಅಂದ್ಕೊಬಿಟ್ಟಿದ್ದೆ. ಯಾಕಂದರೆ ಅಂಥ ವ್ಯಕ್ತಿನ ಭಾಳ ನೋವಾಗುತ್ತೆ. ಓದ್ಕೊಂಡು ನನಗಂತೂ ನನ್ನ ಮನೆಗೂ ಎಲ್ಲರೂ ಬಿಟ್ಟು ನಾನು ಅಲ್ಲೇ ಸತ್ತೋಗ್ಬಿಡೋದು ಅನಿಸ್ಬಿಡ್ತು. ಯಾಕಂದರೆ ಅಂಥ ವ್ಯಕ್ತಿ ಮತ್ತೆ ಬೇಕು. ಅದೇಗಿತ್ತು ನಿಮ್ಮ ಪರಿಸ್ಥಿತಿ? ಸರ್ ಆ ಪರಿಸ್ಥಿತಿ ಪ್ರಶ್ನೆ ಅಲ್ಲ ಸರ್. ವಿಷಯ ಕೇಳಿದ ತಕ್ಷಣಕ್ಕೆ ಅಣ್ಣರು ಹೋಗಿಬಿಟ್ರು ಅಂದ ತಕ್ಷಣಕ್ಕೆ ಭಾಳ ನೋವುಪಟ್ಟೆ ಸರ್. ಭಾಳ ನೋವುಪಟ್ಟೆ ಅಂದರೆ ಅಂಥ ವ್ಯಕ್ತಿ ಹೋದ್ಮೇಲೆ ನಾ ಇನ್ಯಾತಕ್ಕಿರ್ಬೇಕಂತೇಳಿ ದೇವರಣೆಗೆ ಸರ್ ಸರಿ ಭಾಳ ನೋವಾಯಿತು. ಕೆಲವು ಕಡೆಗೆ ಹೋದಾಗೆಲ್ಲ ಎಷ್ಟು ನೋವು ಪಟ್ಕೊಂಡಿತ್ತಂದರೆ ಭಾಳ ನೋವುಪಟ್ಟೆ ಸರ್. ಮತ್ತೆ ನಿಮಗೆ ವಿಷ್ಣು ಕಾಣಿಸ್ಕೊತಾರೆ. ನನಗೆ ಅವಾಗವಾಗ ಒಂಥರ ಶಾಕ್ ಕೊಡ್ದಂಗೆ ಬದುಕಬೇಕಾಗಿತ್ತು ಅಂತ ಅಣ್ಣವ್ರು ಹೇಳ್ತಿರ್ತಾರೆ. ಯಾಕಂದರೆ ಇವಾಗ ಎಷ್ಟು ಅಭಿಮಾನಿಗಳು ಇದೆ ಅಂತಂದರೆ ಮೊನ್ನೆ ನೋಡಿದರೆ ಕೋಟಿಗೊಬ್ಬ ಇದಕ್ಕೆ ದಾಖಲೆ ಆಗಿಬಿಡ್ತದೆ ಸರ್. ಇವತ್ತೆಲ್ಲ ಊರಾಗ ಅಂತಾರೆ ನಿಜವಾಗ್ಲೂ ಅಂಥ ವ್ಯಕ್ತಿನ ಎಲ್ಲಿ ನೋಡಲಿಲ್ಲ ಸರ್. ಯಾರೂ ಆ ಥರ ಕೋಟಿಗೊಬ್ಬದು ಜನ ಏನು ಹಬ್ಬ ಲೈಟು ಭಾಳ ಚೆನ್ನಾಗಾಯ್ತು. ಬಹಳ ಸರಿ. ನಾನು ಹೇಳ್ತಾ ಇರೋದು ವಿಷ್ಣುವರ್ಧನ್ನು ಒಂದು ಕಡೆ ತೀರೋದಂಥ ವ್ಯಕ್ತಿ ನಿಮ್ಮ ಕಣ್ಣಿಗೆ ಕಾಣ್ತಾರೆ. ಕೆಲವು ಟೈಮ್ನಾಗ ಬಂದು ಎಷ್ಟು ನೋವು ಪಟ್ಕೊಂಡು ಹೇಳ್ತಾರಂದರೆ ಭಾಳ ನೋವು. ಫಸ್ಟ್ ಟೈಮ್ ಕಾಣಿಸ್ದಾಗ ಏನಾಯಿತು? ಸತ್ತು 8 ದಿವಸ ಸರ್. ಅವಾಗ ಒಂದು ಮಾತು ಅಣ್ಣವರು ಬಂದು ನನ್ನ ಹತ್ರ ಬದುಕಬೇಕಂತ ಆಸೆ ಆಗಿತ್ತು ಕಣಪ್ಪ ಈಗ. ಯಾಕಂದ್ರೆ ಇಷ್ಟೊಂದು ಅಭಿಮಾನಿಗಳಿದ್ದಾರೆ ಅಂತಂದರೆ ನಿಜವಾಗ್ಲೂ ನಾನು ಈ ಥರ ಕನಸು ಮನಸ್ಸಲ್ಲಿ ಇಟ್ಕೊಂಡಿದ್ದಿಲ್ಲ ಅಂತ ಭಾಳ ನೋವು ಪಟ್ಕೊಂಡಿದ್ದಾದ್ರು. ಅದು ಸ್ವಲ್ಪ ಖಾಲಿ ನೋವಾಗಿತ್ತು ಅವ್ರಿಗೆ. ಆ ನೋವು ತಡಿಲಾರ್ದೆ ಅವರು
ಬೇಡ ಜೀವನನೇ ಬೇಡ ಅಂತ ಇದು ಮಾಡ್ಕೊಂಬಂದು ಸುಮಾರು ಒಂದು 2 ವರ್ಷ 3 ವರ್ಷದಿಂದ ಅದು ಒಂಥರ ಅದು ನೋವು, ಅವ್ರ ನೋವು ಹೇಳ್ಕೊಳಕ್ಕಾಗಲ್ಲ ಸರ್. ನೋವಿದೆ ಅಂತ ಹೇಳೋರು, ಕಾಲು ನೋವಿದೆ ಅಂತ ಹೇಳೋರು. ಏನು ಟ್ರೀಟ್ಮೆಂಟ್ ತೊಗೊತಾ ಇದ್ರಂತೆ? ಟ್ರೀಟ್ಮೆಂಟ್ ಮೈಸೂರಲ್ಲಿ ತೊಗೊಳ್ತಾ ಇದ್ದೀನಿ ಅದಕ್ಕೆ ಅಂತ ಹೇಳೋರು. ಮತ್ತೇನು ಹೇಳಿದ್ರು? ಮತ್ತೆ ಇನ್ನೇನಿಲ್ಲ ಅಂದರೆ ಹುಟ್ಟಿದ್ದು ಅಲ್ಲಿ, ಮಣ್ಣು ಮಾಡಿದ್ದಿಲ್ಲಿ. ಯಾಕಂದರೆ ಅವರು ಇಲ್ಲಿ ಬೆಂಗಳೂರಾಗ ಅವರು ಚಿತ್ರಗಳು ನೋಡಿ ಜನಗಳು ಎಷ್ಟು ಅಭಿಮಾನಿಗಳಾಗಿದ್ದಾರೆ, ಭಾಳ ಖುಷಿ ಆಗುತ್ತದೆ. ಬಟ್ ಒಬ್ಬ ಸ್ವಾಮೀಜಿ ಹೇಳಿದರು, ಇಲ್ಲಿ ಜೀವ ಬಿಡ್ತೀಯಾ ಅಲ್ಲಿ, ಯಾಕಂದರೆ ಇಲ್ಲಿ ಇಡೀ ಎಲ್ಲರೂ ಇಲ್ಲಿ ಸಮಾಧಿ ಬೆಂಗಳೂರಾಗ ಆಗಿದ್ದಾರೆ, ಇಲ್ಲಿ ಆಗಬೇಕಂತ ಇದ್ದಿತ್ತು. ಬಟ್ ಏನು ಮಾಡೋಕ್ಕಾಗುತ್ತೆ, ಅವರು ಇದ್ದಾಗೂ ನೆಮ್ಮದಿ ಇಲ್ಲ, ಸತ್ತಾಗೂ ನೆಮ್ಮದಿ ಇಲ್ಲ. ನಿಜವಾಗ್ಲೂ ಅಂಥ ವ್ಯಕ್ತಿನ ಈ ಥರ ಮಾಡ್ತಾರಂದರೆ ಭಾಳ ನೋವಾಗುತ್ತೆ. ಯಾಕಂದರೆ ಅವರು ಕನ್ನಡಿಗರಲ್ವ, ಅಂಥ ವ್ಯಕ್ತಿ ಯಾಕೆ ಹಿಂಗೆ ಮಾಡ್ತಾಯಿದ್ರು ಅವರು, ಭಾಳ ನೋವಾಗುತ್ತೆ. ಯಾಕಂದರೆ ಅಲ್ಲ, ಅವರು ಹುಟ್ಟಿದಾಗೂ ಅವ್ರು ಇಲ್ಲಿ ಬಂದು ಎಷ್ಟೊಂದು ಇದು ಮಾಡಿಕೊಂಡ್ರು, ಭಾಳ ನೋವಾಗುತ್ತೆ. ಅಲ್ಲ, ಅವರೇನು ಕನ್ನಡಿಗರಲ್ವ, ಎಂತೆಂಥ ಪಿಕ್ಚರ್ ಕೊಟ್ಟಿದ್ದಾರೆ. ಅಂಥ ಪಿಕ್ಚರ್ ನೋಡಿಬಿಟ್ಟು ಕೆಲವರೆಲ್ಲ ಯಜಮಾನ ಪಿಕ್ಚರ್ ಕೆಲವು ಕಡೆಗೆಲ್ಲ ನೋಡಿದಾರಲ್ಲ, ಅಣ್ಣ ತಮ್ಮಗಳೆಲ್ಲ ಒಂದಾಗಿದ್ದಾರೆ. ಅವ್ರು ನೋಡಿದರೆ ಮುತ್ತು ಮುತ್ತು ಇದ್ದಂಗಿದೆ. ಅಂಥ ವ್ಯಕ್ತಿನ ಇಲ್ಲಿ ಸಮಾಧಿನ ಹೊಡೆದಾಕ್ಬಿಟ್ರು. ಸಮಾಧಿನ ಹೊಡೆದಾಕಿ ಎಲ್ಲ ಇದು ಮಾಡಿ ಯಾಕೆ ಹೀಗೆ ಮಾಡ್ತಾರೆ ಅವರು, ಭಾಳ ನೋವಾಗುತ್ತೆ. ನಿಜವಾಗ್ಲೂ ನಾವು ನಮ್ಮ ವಿಷ್ಣು ಅಭಿಮಾನಿಗಳು ನಿಜವಾಗ್ಲೂ ಹೇಳ್ತೀನಿ, ಭಾಳ ಹೃದಯವಂತರು. ಎಷ್ಟೊಂದು ತಾಳ್ಮೆ ಇದ್ದಾರೆ ಅಂದರೆ ಭಾಳ ತಾಳ್ಮೆ. ಬಟ್ ಅವ್ರ ಹೆಸರಲ್ಲಿ ಅನ್ನದಾನ ಏನು ಎಷ್ಟೊಂದು ಇದು ಮಾಡ್ತಾರಂದರೆ ಅಂಥ ವ್ಯಕ್ತಿಗೆ ಭಾಳ ಖುಷಿಯಾಗುತ್ತೆ, ಭಾಳ ಖುಷಿಯಾಗುತ್ತೆ, ಭಾಳ ನೋವಾಗುತ್ತೆ. ಇದ್ದಾಗ ನೋವು ಅನುಭವಿಸೋದ್ರಿಂದ ಏನು ನೋವು ಅನುಭವಿಸೋದ್ರಿ? ಏನು ಮಾಡೋದು, ಹಿಂಗೆ ಮಾಡಿದ್ರೆ ಹೆಂಗೆ ಮಾಡೋದು ಸರ್? ಅಲ್ಲ, ರಾತ್ರಿನೇ ಸಮಾಧಿನ ಹೊಡೆದಾಕ್ಬಿಟ್ರು. ಎಷ್ಟು ಜನಗಳು ಅಲ್ಲ, ಅವರು ಸ್ವಲ್ಪ ಯೋಚನೆ ಮಾಡಬೇಕು. ಆ ಸಮಾಧಿ ಏನಾಗ್ತಿತ್ತು, ಸ್ವಲ್ಪ ಬಿಟ್ಟು ಇದು ಮಾಡ್ಕೊಳೋದಾಗ್ತಿತ್ತು. ಆದರೆ ನಿಜವಾಗ್ಲೂ ವಿಷ್ಣು ಅಭಿಮಾನಿಗಳು ಎಷ್ಟು ರಚ್ಚಿಗೆದ್ದಾರಂದರೆ ಭಾಳ ರಚ್ಚಿಗೆದ್ದು ಬಿಟ್ಟಿದ್ದಾರೆ. ಅವ್ರದ್ದು ಕೆಲವು ಪಿಕ್ಚರ್ಗಳು ನೋಡ್ತಾ ಇದ್ದರೆ ಸತ್ತಿಲ್ಲ ಸರ್, ಅವರು ಬದುಕಿದೇ ಇದ್ದಾರೆ, ಅಮರ ಜೀವಿ. ಅವ್ರಿಗೆ ಸಾವಿಲ್ಲ. ಅವರು ಕಲಿಯುಗದ ಸಾಯಿಬಾಬಾ ಮಾಡಬೇಕು ಅಂತಿದ್ರು ಸಿನಿಮಾ. ಕಲಿಯುಗದ ಸಾಯಿಬಾಬಾ ಅವರು ಅಲ್ಲ ಮಾಡಬೇಕಂತಿದ್ರು. ನಿಜವಾಗ್ಲೂ ಸರ್, ಅವ್ರನ್ನ ನಿಜವಾಗ್ಲೂ ಕೈ ಮುಗಿದು ಬೇಡ್ಕೊಳ್ತೀನಿ. ಅವ್ರನ್ನ ಧ್ಯಾನ ಮಾಡ್ಕೊಂಡು ಹೋದರೆ ಒಳ್ಳೆ ಕೆಲಸ ಆಗ್ತದೆ ಸರ್. ನಿಜವಾಗ್ಲೂ ಕಲಿಯುಗದ ಸಾಯಿಬಾಬಾ ಅವರು ದೇವರೇ ಸರ್ ಅವರು. ಯಾಕಂದರೆ ಅಂಥವ್ರಿಗೆ ಈ ಥರ ಮಾಡಿದಂದು ಎಷ್ಟು ನೋವಾಗುತ್ತೆ ಸರ್, ಭಾಳ ನೋವಾಗುತ್ತೆ ಸರ್. ಏನು ಹೇಳ್ತೀರಿ ಸರ್ಕಾರಕ್ಕೆ? ಏನು ಸರ್ಕಾರಕ್ಕೆ ಹೇಳ್ಬೇಕು ಸರ್, ಅವರು ಅರ್ಥ ಮಾಡ್ಕೋಬೇಕು. ಅಂಥ ವ್ಯಕ್ತಿ ಎಂತೆಂಥ ಪಿಕ್ಚರ್ ಕೊಟ್ಟಿದ್ದಾರೆ ಅಂತ ನಾವು ಒಂದೇನೋ ಸಹಕಾರ ಮಾಡಬೇಕು ಅನ್ಬೇಕು. ಏನು ಸಹಕಾರ ಮಾಡ್ತಾರೆ ಸರ್, ಅವರೇ ಕಿತ್ತಾಡ್ತವ್ರೆ. ಬಟ್ ನಮ್ಮ ಅಭಿಮಾನಿಗಳೆಲ್ಲ ಎಷ್ಟು ನೋವು ಪಟ್ಕೊಂಡು ಇದು ಮಾಡ್ತಾರಂದರೆ ಭಾಳ ನೋವು ಪಟ್ಕೊಂಡು ಇದು ಮಾಡ್ತಾರೆ. 10 ಗಂಟೆ ಜಾಗ ಅಷ್ಟೇ, 10 ಗುಂಟೆ ಜಾಗ ಕೊಟ್ಬಿಟ್ರೆ ಸಾಕು. ಅಷ್ಟೇ ನಾವು ಅಲ್ಲಿ ಅದನ್ನೇ ಪೂಜೆ ಮಾಡಿಕೊಂಡು ನಾವು ಧ್ಯಾನ ಮಾಡ್ಕೊಂಡಿರ್ತೀವಿ ಅವ್ರನ್ನ. ಭಾಳ ನೋವಾಗುತ್ತೆ ಸರ್. ಮನೆಯವ್ರಿಗೆ ಬೇಡವಾದ ನಿಮ್ಮ ಬೇರೆಯವ್ರಿಗೆ ಯಾಕೆ? ಅಯ್ಯೋ ಸರ್, ಅವರು ಮನೆಯವ್ರಿಗೆ ಬೇಡ, ಅಭಿಮಾನಿಗಳು ಬೇಕು. ಅಭಿಮಾನಿಗಳು ದೇವ್ರವರು, ಅವ್ರು ಬೇಕು. ಮನೆಯವ್ರಿಗೆ ಯಾಕೆ ಬೇಡ? ಅಲ್ಲ, ಬೇಡ ಅಂತಂದ್ರೆ ಅವ್ರು ಸರ್, ಯಾಕಂದರೆ ಈಗ ನೋಡ್ತಾ ಇದ್ದರೆ ಎಷ್ಟು ಕಷ್ಟ ಆಗುತ್ತಂತಂದರೆ ಅವ್ರು ಅಲ್ಲಿ ಮಾಡ್ಕೊಂಡಿದ್ದಾರೆ. ಈಗ ನಾನು ಒಂದು ಕೆಲಸ ಮಾಡ್ತೀನಿ ಸರ್, ಆ ತೃಪ್ತಿನ ಅಲ್ಲಿರೋದು ನಾವು ಬೆಂಗಳೂರಿಗೆ ಮಾಡ್ತೀವಿ ಅಂದರೆ ಇದಾಗುತ್ತಾ? ತೃಪ್ತಿ ಅಲ್ಲೇ ಇರಬೇಕು,
ಅಣ್ಣವ್ರನ್ನ ಇಲ್ಲಿ ನಾವು ಸಮಾಧಿ, ಇಲ್ಲಿ ನಾವು ಅವ್ರನ್ನ ಭಸ್ಮ ಇದು ಮಾಡ್ಕೊಂಡಿದ್ವಿ, ಇಲ್ಲಿ ಬೇಕು, ಇದು ಬಿಟ್ಕೊಂಡು ಬೇರೆ ಕಡೆ ಮಾಡೋಕ್ಕೆ ಹೋದರೆ ಯಾರೋ ನಂಬ್ತಾರ ಸರ್ ಯಾರಾದರೂ? ನಮಗೆ ಅದೇ ಜಾಗದಾಗೆ ಸ್ವಲ್ಪ ಕೊಟ್ಟರೆ ಸಾಕು ಸರ್. ಧ್ಯಾನ ಮಾಡಿಕೊಂಡು ಇದಕ್ಕೆ ಸೆಪ್ಟೆಂಬರ್ಗೂ ಕೊನೆಗೆ ಅವ್ರು ತೀರ್ಕೊಂಡಾಗ ಅದು ಎರಡನ್ನೂ ಧ್ಯಾನ ಮಾಡ್ಕೊತೀವಿ. ಎಷ್ಟು ಜನ ಅಭಿಮಾನಿಗಳಿದ್ದಾರೆ ಸರ್. ಹುಬ್ಳಿ, ಬೆಳಗಾಂ, ರಾಯಚೂರು, ಗುಲ್ಬರ್ಗ ಎಲ್ಲ ಜನಗಳೆಲ್ಲ ಎಷ್ಟು ನೋವು ಪಡ್ತಾರಂದರೆ ಎಲ್ಲೆಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಾರಲ್ಲ ಎಲ್ಲ, ಏನು ಸರ್ ಅಣ್ಣವ್ರದ್ದು ಈ ರೀತಿ ಆಗ್ಬಿಡ್ತಲ್ಲ, ನಮ್ಮ ಅಣ್ಣದ್ದು ಈ ರೀತಿ ಆಗ್ಬಿಡ್ತಲ್ಲ ಅಂತ ಎಲ್ಲರೂ ನೋವು ಪಡ್ತಾ ಇದ್ದಾರೆ. ಅಂಥ ವ್ಯಕ್ತಿನ ನೋಡಿ ಸರ್ ರಾತ್ರಿ ನೋಡ್ದು ಹಾಕ್ಬಿಟ್ಟಿದ್ದಾರೆ. ಭಾಳ ನೋವಾಗುತ್ತೆ ಸರ್. ವಿಷ್ಣು ನಿಮ್ಮ ಕಾಣಿಸ್ತಾ ಇರ್ತಾರೆ, ಕನಸು ಬರ್ತಾ ಇರ್ತಾರೆ, ಕಾಣ್ತಾ ಇರ್ತಾರೆ, ಇದ್ರ ಬಗ್ಗೆ ಏನಾರ ಹೇಳಿದಾರ ಸರ್? ಅವರು ಬಂದು ಎಷ್ಟು ನೋವಾಗುತ್ತಂತಂದರೆ ಬರ್ತಾರೆ ಹೋಗ್ತಾರೆ ಸರ್, ಇಲ್ಲ ಅನ್ನಲ್ಲ. ಬಟ್ ನನ್ನನ್ನು ಇಷ್ಟೊಂದು ಇದು ಮಾಡ್ತಾರಲ್ಲ ಅಂತ ಸುಮಾರು ಜನ ಪ್ರೊಡ್ಯೂಸರ್ಗಳಿಗೆ ಸುಮಾರು ಜನ ಪ್ರೊಡ್ಯೂಸರ್ ದುಡ್ಡು ಕೊಟ್ಟಿಲ್ಲ ಸರ್. ಅವ್ರಿಗೆ ಯಾರು ಕೆಲವರು ಅವ್ರು ಏನು ಗೊತ್ತಾ, ಒಂಥರ ಹೃದಯವಂತರು. ಯಾರೇ ಕೇಳಿ ಅಣ್ಣ ಈ ಪಿಕ್ಚರ್ ಮಾಡಿಕೊಡು ಅಂತೇಳಿ ಎಷ್ಟು ಜನಕ್ಕೆ ಮಾಡಿಕೊಟ್ಟಿದ್ದಾರೆ ಸರ್. ಯಾರು ದುಡ್ಡು ಕೊಟ್ಟಿಲ್ಲ. ಯಾರು ಕೊಟ್ಟಿಲ್ಲ? ಸುಮಾರು ಜನ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ. ವಿಷ್ಣುವಣ್ಣರು ಅದನ್ನು ಹೇಳ್ತಾರೆ. ವಿಷ್ಣುವಣ್ಣರು ಎಲ್ಲರೂ ಮುಟ್ಟಾಳ್ರು ಕಣೋ. ನಾನು ಮುಟ್ಟಾಳಾಗ್ಬಿಟ್ಟೆ. ಯಾಕಂದರೆ ಎಷ್ಟು ಜನಕ್ಕೆ ನಾನು ಬಂದು ಕೇಳಿದಾಗ ಆಯಿತು ಮಾಡ್ಕೊಳಪ್ಪ ನಿಮ್ಮ ಪಿಕ್ಚರ್ ಮಾಡ್ಕೊ ಅಂತ ಎಷ್ಟು ಜನಕ್ಕೆಲ್ಲ ಮಾಡಿದರು. ಬಟ್ ಇಂಥ ಟೈಮ್ನಾಗೆ ಬಂದು ಅವ್ರನ್ನ ಕೈ ಹಿಡಿಲ್ಲ ಅಂತಂದರೆ ಇವರು ಪ್ರೊಡ್ಯೂಸರ್ಗಳು ಅಂದೆ ಸರ್. ನಿಜವಾಗ್ಲೂ ನೋವಾಗುತ್ತೆ ಸರ್. ಅಂದರೆ ನಮ್ಮ ಇವರು ಕೆ ಮಂಜಣ್ಣರಂತೂ ಭಾಳ ಅವ್ರ ಮೇಲೆ ಭಾಳ ಪ್ರೀತಿ, ಎಸ್ ನಾರಾಯಣವರು ಭಾಳ ಪ್ರೀತಿ. ಇವ್ರು ಯಾಕಂದರೆ ಗೊತ್ತು ಇವರಿಗೆ ಎಷ್ಟು ಜನ ಏನು ಮಾಡಿದ್ದಾರೆ ಅಂತ ಚೆನ್ನಾಗಿ ಗೊತ್ತು. ಬಟ್ ಕೆಲವು ಪ್ರೊಡ್ಯೂಸರ್ಗಳು ಮಾಡಿದ್ದಾರೆ, ಭಾಳ ನೋವು ಕೊಟ್ಟಿದ್ದಾರೆ ಸರ್. ಯಾರು ಹೆಸರು ಹೇಳಿ? ಹೆಸರು ಏನು ಹೇಳೋಕ್ಕಾಗಲ್ಲ ಸರ್. ಅದು ಹೇಳಿದರೆ ನೋವಾಗುತ್ತೆ, ಬೇಡ. ಅವ್ರಿಗೆ ಗೊತ್ತಾಗುತ್ತೆ. ಅವರು ವಿಷ್ಣುವಣ್ಣ ಒಂದೇ ಮಾತು ಹೇಳಿದರು, ನನಗೆಷ್ಟು ಜನ ನನಗೆ ದುಡ್ಡು ಕೊಟ್ಟಿದ್ದೀನಿ ಅಂತಂದರೆ ನನ್ನ ಸಮಾಧಿ ಬಂದು ಮುಟ್ಲಿ, ನಾನೆಲ್ಲ ಕೊಟ್ಟಿದ್ದೀನಿ ಮಾಡಿದ್ದೀನಿ ಅಂತ. ಎಲ್ಲ ಮೋಸ್ಕಾರರು ಅಂತ ಹೇಳ್ತವ್ರೆ. ಎಷ್ಟು ಜನ ಪ್ರೊಡ್ಯೂಸರ್ಗಳು ಅವ್ರಿಗೆ ಇದು ಮಾಡಿದ್ರಪ್ಪ ಅಂದರೆ ಆಯಿತು ಹೋಗು ಅಂತಂತ ಹೇಳ್ತಾರೆ. ಅವ್ರ ಹೆಸರು ಹೇಳಿ ನೋವಾಗುತ್ತೆ. ಬಟ್ ಅವರು ವಿಷ್ಣುವಣ್ಣರು ಅವ್ರ ಹೆಸರು ಹೇಳ್ಕೊಂಡು ಇವತ್ತೆಲ್ಲ ಇದು ಮಾಡ್ತಾರೆ. ವಿಷ್ಣುವಣ್ಣಗೆ ನಾನು ಆ ಪಿಕ್ಚರ್ ಕೊಟ್ಟೆ, ಈ ಪಿಕ್ಚರ್ ಕೊಟ್ಟೆ, ಎಲ್ಲ ಕೊಟ್ಟೆ ಅಂತಾರೆ. ಬಟ್ ಇವರಿಗೆ ಕೊಡಲಿಲ್ಲ ಸರ್, ಏನು ಕೊಡಲಿಲ್ಲ. ಕೆಲವರಿಗೆ ಕೊಟ್ಟು ಆಮೇಲೆ ಕೊಡ್ತೀನಿ ಅಂತೇಳಿ ಇದು ಮಾಡಿಕೊಂಡು ಭಾಳ ಜನ ಅವರಿಗೆ ಕೊಟ್ಟಿಲ್ಲ ಸರ್ ದುಡ್ಡು. ಹೆಸರು ಹೇಳಿದರೆ ಸುಮ್ಮನೆ ನೋವಾಗುತ್ತೆ ಸರ್. ಈಗ ಅವರಿಗೂ ನೋವಾಗುತ್ತೆ, ಇವ್ರಿಗೂ ನೋವಾಗುತ್ತೆ. ಭಾಳ ಜನ, ಸುಮಾರು ಜನ ದುಡ್ಡು ಕೊಟ್ಟಿಲ್ಲ. ಯಾಕಂದರೆ ಸುಮಾರು ಜನ ಅಂತ ಅಂದರೆ ನೀವು ಹೇಳೋ ರೀತಿನಲ್ಲಾದರೆ ಸಿನಿಮಾ ತೆಗೆದವ್ರು ಆಲ್ಮೋಸ್ಟ್ ಯಾವ ನಿರ್ಮಾಪಕರು ಸರಿ ಕಾಸು ಕೊಟ್ಟಿಲ್ಲ ಅಂತ ಅರ್ಥ ಬರುತ್ತೆ. ಇಲ್ಲ, ಇದ್ದಾರೆ, ಅವರಿದ್ದಾರೆ, ಹೇಳ್ಬಾರ್ದು. ಯಾಕಂದರೆ ಆ ಅಣ್ಣವ್ರು ಏನಂತಾರಂದರೆ ಹೋಗಲಿ ಬಿಡು, ಯಾಕಂದರೆ ನಾನು ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದೀನಿ. ಅವ್ರು ಏನಂತಾರಂದರೆ ಈಗ ಕೊಟ್ಟಿದ್ದು ಹೇಳಲ್ಲ, ಬೇಡ ಚೆನ್ನಾಗಿರಲಿ ಅಂತ ಹೇಳ್ತವ್ರೆ. ಆ ವಿಷಯ ಹೇಳಿದ್ರೆ ನೋವಾಗುತ್ತೆ ಸರ್. ಇವತ್ತು ಕೆಲವು ಪ್ರೊಡ್ಯೂಸರ್ಗಳು ನೋವು ಪಡ್ತಾ ಇದ್ದಾರೆ. ಈಗ ಅವ್ರ ಶಾಪ್ದಿಂದ ನಾನು ಕಣ್ಣಿಂದ ನೋಡ್ತಾ ಇದ್ದೀನಿ. ಒಳ್ಳೊಳ್ಳೆ ಪಿಕ್ಚರ್ ಕೊಟ್ಟರು ಆ ಪ್ರೊಡ್ಯೂಸರ್ಗಳೆಲ್ಲ ಇವತ್ತು ನೋವು ಪಡ್ತಾ ಇದ್ದಾರೆ. ಸುಳ್ಳು ಹೇಳಿ ಪಾಪ ಅಣ್ಣವ್ರಿಗೆ ಕೊಡ್ತೀನಿ 3-4 ಪಿಕ್ಚರ್ ಆಗಿದ ತಕ್ಷಣಕ್ಕೆ ಲಾಸ್ ಮಾಡ್ಕೊಂಡ್ರೆ ಸರಿ ಈ ಪಿಕ್ಚರ್ ಮಾಡ್ಕೊಳ್ರಿ ಆಮೇಲೆ ಕೊಡ್ರಿ ಅಂತ ಹೇಳಿದ್ರೆ ಅವ್ರು ಇದು ಯಾವಾಗ ಚೆನ್ನಾಗಿ ಆಯಿತೋ ಅವ್ರ ಕಡೆ ತಿರುಗೋದೇ ಇಲ್ಲ. ಸಾಯಿಬಾ ದೇವ್ರಿದ್ದಾನೆ, ಸಬ್ಕಾ ಮಾಲಿಕ್ ಏಕ್ ಅಂತಾರೆ. ಬಟ್ ವಿಷ್ಣು ಅವರು ಒಂದು ಸೈನ್ಯ ಕಟ್ಟಬೇಕು ಅನ್ನೋ ಥರದಲ್ಲೇ ಇತ್ತು. ಹೌದು, ವಿಷ್ಣು ಸೈನ್ಯ ಕಟ್ಟಿದ್ರಲ್ಲ ಸರ್. ಕಟ್ಟಿ ಇವತ್ತು ಎಷ್ಟು ಚೆನ್ನಾಗೆ ಅವಾಗೆಲ್ಲ ನಮ್ಮ ಪ್ರಸನ್ನ ಅವರೆಲ್ಲ ಇರ್ಬೇಕಾದ್ರೆ ಎಷ್ಟು ಚೆನ್ನಾಗಿತ್ತು ಅಂದರೆ ವಿಷ್ಣು ಸೈನ್ಯ ಭಾಳ ಚೆನ್ನಾಗಿತ್ತು. ಯಾವುದನ್ನು ಊರಿಗೆ ಹೋದ ತಕ್ಷಣಕ್ಕೆ ವಿಷ್ಣು ಸೈನ್ಯ ಅಂತಂದರೆ ಕರೆದು ಕೂರಿಸಿ ಇದು ಮಾಡೋರು ಸರ್. ಅಷ್ಟು ಚೆನ್ನಾಗಿ ನಮ್ಮ ಪ್ರಸನ್ನ ಅವರು ಮುಂಚೆಲ್ಲ ಹಿಂದೆ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿತ್ತು ಅದೆಲ್ಲ.
ಈಗೇನು ಸರ್, ಯಾಕಂದರೆ ಅವ್ರಿಗೊಂದು ಬೆಲೆ ತೂಕ ಇತ್ತು ಅವಾಗ. ಅಣ್ಣವ್ರಿದ್ದರು, ಪ್ರಸನ್ನ ಅಣ್ಣರಿದ್ದರು. ಅವಾಗ ಏನಂತಂದರೆ ಇಂಥ ಕಡೆಗೆ ಹೋಗ್ಬೇಕು ಮಾಡ್ಬೇಕಂತ ಎಲ್ಲ ಇದ್ದರು. ಸಿಂಹನ ಕರ್ಕೊಂಬರೋರು ಯಾರು, ನಮ್ಮ ಪ್ರಸನ್ನವರು. ಆ ಥರ ಇತ್ತು. ಇವಾಗ ಯಾಕಂದರೆ ಅದಕ್ಕೊಂದು ಇದಿಲ್ಲ ಸರ್. ಆವಾಗಿಂದೇ ಬೇರೆ, ಈಗಿಂದೇ ಬೇರೆ ಸರ್.